ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ತೋರಿಸಿದ್ನಲ್ಲ ಫೋಟೋ, ಅದೇ ಅವಳು ಹೊಸ್ದಾಗಿ ಮಂಡ್ಯ ಸಿಟಿನಲ್ಲೇ ನಿರ್ಮಾಣ ಮಾಡಿರ್ತಕ್ಕಂತಹ ಮನೆ ಆಗಿರುತ್ತೆ. ಇನ್ನು ನಾನು ಹೊರಡಬೇಕಾಗಿತ್ತು ಗೃಹ ಪ್ರವೇಶಕ್ಕೆ. ಶುಕ್ರವಾರ ಇದ್ದಿದ್ದು, ನಾನು ಗುರುವಾರ ಹೋದೆ. ಯಾಕೆಂದ್ರೆ ನನ್ನ ಮಗಂಗೆ ಸ್ಕೂಲ್ ಇತ್ತಲ್ವಾ, ಹಂಗಾಗಿ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ಗುರುವಾರ ಹೋಗೋಣ ಅಂತೇಳಿ ಮನೇಲೆಲ್ಲ ಪೂಜೆ ಮಾಡ್ಬಿಟ್ಟು ನಾನು ಮತ್ತೆ ನನ್ನ ಮಗ ಆಟೋ ಬುಕ್ ಮಾಡ್ಕೊಂಡು ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಹೋದ್ವಿ. ನನ್ನ ಮಗ ನಿಜ ಬಸ್ಸಲ್ಲಿ ಹೋಗೋದು ಅಂದ್ರೆ ಅವನಿಗೆ ಸ್ವಲ್ಪ ಆಗಲ್ಲ. ಯಾಕಂದ್ರೆ ನಾವು ಹೋದ್ರೆ ಸಾಮಾನ್ಯ ನಮ್ಮ ಮನೆಯವ್ರ ಜೊತೆನೆ ಕಾರಲ್ಲಿ ಹೋಗ್ಬಿಡ್ತೀವಿ, ಇಲ್ಲಾಂದ್ರೆ ಗಾಡಿನಲ್ಲಿ ಹೋಗ್ಬಿಡ್ತೀವಿ. ಹಾಗಾಗಿ ಬಸ್ಸಲ್ಲಿ ಬಂದ್ವಿ. ಬರೋದ್ರಲ್ಲಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ನಾನು ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮನೇಲಿ ಪೂಜೆ ಮಾಡ್ಕೊಂಡು ಬಂದಿದ್ನಲ್ವಾ, ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಕೈಕಾಲು ಮುಖ ತೊಳ್ಕೊಂಡು ಲಕ್ಷ್ಮೀ ಪೂಜೆ ಇತ್ತು ಬೆಳಗ್ಗೆ. ಗಣಪತಿ ಹೋಮ ಮತ್ತು ಲಕ್ಷ್ಮೀ ಪೂಜೆ ಎರಡು ಬೆಳಗ್ಗೆನೆ ಇಟ್ಕೊಂಡಿದ್ರು. ರಾತ್ರಿ ಮಾತ್ರ ಏನು ಹೋಮ ಆ ಥರ ಏನು ಇರಲಿಲ್ಲ. ನೈಟು ಬಂದಿರೋ ನೆಂಟ್ರಿಗೆ ಮಾತ್ರ ಅಡುಗೆ ಪ್ರಿಪ್ರೇಷನ್ ಆಗ್ತಾ ಇತ್ತು. ಹಾಗಾಗಿ ನಮ್ಮ ಅಕ್ಕ ಇದ್ದವಳು ಇದನ್ನೆಲ್ಲ ರೆಡಿ ಮಾಡೋ ಟೈಮ್ ಆಗಿಬಿಡುತ್ತೆ, ಬೆಳಗ್ಗೆಗೆ ಆಗಲ್ಲ ಅಂತ ಹೇಳಿದ್ಲಲ್ವ. ಹಾಗಾಗಿ ನಾನೇನು ಮಾಡಿದೆ, ನೀಟಾಗಿ ತಡಿ ಅಲಂಕಾರ ಮಾಡೋಣ ಲಕ್ಷ್ಮಿಗೆ ಅಂತೇಳಿ ಎಲ್ಲ ನೀಟಾಗೆ ಕುಂಕುಮ ಅರಿಶಿನ ಎಲ್ಲ ನೀಟಾಗಿ ಇಡ್ತಾ ಇದ್ದೆ. ಅಂದರೆ ನಾನು ಪೂಜೆಗಲ್ವಾ, ಇದಕ್ಕೆ ಲಿಪ್ಸ್ಟಿಕ್ಕು ಐಬ್ರೋ ಈ ಥರ ಏನೂ ಇರಲಿಲ್ಲ. ಆ್ಯಂಟಿಕ್ ಇದು ನಮ್ಮ ಅಕ್ಕನ ಮನೇಲಿ ಇರ್ತಕ್ಕಂಥದ್ದು ಆ್ಯಂಟಿಕ್ ಪೀಸ್ ಇದು ಲಕ್ಷ್ಮಿ. ತುಂಬಾ ಲಕ್ಷಣವಾಗಿದೆ. ಹಾಗಾಗಿ ಸಿಂಪಲ್ ಆಗಿ ಇರಲಿ ಅನ್ನೋ ಇಂಟೆನ್ಷನಿಂದ ನೀಟಾಗೆ ಒಳ್ಳೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ. ನಿಧಾನಕ್ಕೆ ಅಂದರೆ ತುಂಬ ಜನ ಏನು ಇರಲಿಲ್ಲ, ಒಂದು ರಿಲೇಷನ್ ಮಾತ್ರ, ತುಂಬ ಹತ್ತಿರದ ರಿಲೇಷನ್ ಮಾತ್ರ ಇದ್ವಿ ನಾವುಗಳು. ಇನ್ನು ಒಂದೇ ದಿನದ್ದು ಗೃಹ ಪ್ರವೇಶ ಅಲ್ವಾ, ಬೆಳಗ್ಗೆನೆ ಹೋಮ, ಗಣಪತಿ ಪೂಜೆ ಮತ್ತು ಲಕ್ಷ್ಮೀ ಪೂಜೆ ಎಲ್ಲ ಒಂದೇ ದಿನಕ್ಕೆ ಕಾರ್ಯಕ್ರಮ ಆಗಿತ್ತು. ಯಾಕಂದರೆ ಅವರಿಗೆ ಡೇಟ್ ಅದೇ ಥರ ಬಂದಿತ್ತು, ಹಾಗಾಗಿ ಒಂದೇ ದಿನಕ್ಕೆ ಇಟ್ಕೊಂಡಿದ್ರು. ನೈಟ್ ಮಾತ್ರ ರಿಲೇಷನ್ಗೆ ಮಾತ್ರ ಅಡುಗೆ ವ್ಯವಸ್ಥೆನ ಇರ್ತಕ್ಕಂಥದ್ದು ಸ್ನೇಹಿತರೆ. ಬನ್ನಿ ಮುಂದೆ ಯಾವ ಥರ ಇದು ಕಾಣಿಸುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟೇ ನಾನು ಅಲಂಕಾರ ಮಾಡಿ ಇರ್ತಕ್ಕಂಥದ್ದು. ಇದಕ್ಕೆ ಓಲೆ ಒಂದು ಆಮೇಲೆ ಹಾಕೊಳ್ಳೋಣ, ಇದು ಸ್ವಲ್ಪ ಡ್ರೈ ಆಗಲಿ ಅರಿಶಿನ ಕುಂಕುಮ ಎಲ್ಲ ಅಂತ ಹೇಳಿಬಿಟ್ಟೆ. ಅಷ್ಟಲಕ್ಷ್ಮಿ ಚೊಂಬಿಗೆ 8 ಕಡೆನೂ 8 ಲಕ್ಷ್ಮಿಯರಿಗೂ ಕುಂಕುಮನ ನೀಟಾಗಿ ಇಟ್ಕೊಂಡೆ. ಆಮೇಲೆ ದೀಪ ಇತ್ತಲ್ವ, ದೀಪಕ್ಕೂ ಅರಿಶಿನ ಆಗಿರ್ಬೋದು ಕುಂಕುಮ ಆಗಿರ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸ್ನೇಹಿತರೆ. ಏನು ಗೊತ್ತಾ, ಇದೆಲ್ಲ ದೇವ್ರದ್ದು ಏನಿದೆ ಅದನ್ನೆಲ್ಲ ಒಂದು ಹದ ಮಾಡಿ ಇಟ್ಬಿಟ್ರೆ ಒಂದು ಅರ್ಧ ಕೆಲಸ ಮುಗಿಯುತ್ತೆ. ಯಾಕಂದರೆ ಬಂದ ತಕ್ಷಣ ಭಟ್ರು ಕೇಳೋದೆ ಪೂಜೆ ಸಾಮಾನು ಕೊಡಿ ಅಂತ ಹೇಳಿ. ಹಾಯ್ ಅನ್ನು ನೀನನ್ನ ಹಾಯ್, ನೀನನ್ನ ಹಾಯ್ ಮಾಡು, ಹಾಯ್ ಹಾಯ್ ಮಾಡೆ, ಹಾಯ್ ಸರ್ಕ. ಗಣೇಶ ಚತುರ್ಥಿ ಸ್ನೇಹಿತರೆ ಪೂಜಾ ಐಟಮ್ಸ್ ಎಲ್ಲ ಬಂದಿತ್ತು. ಇನ್ನೊಂದು ಕಡೆ ಚಪ್ರ ಹಾಕೋರು ಹಾಕ್ತಾ ಇದ್ರು. ನಮ್ಮ ಅಕ್ಕ ಇದ್ದಾರಲ್ಲ, ಅವ್ರ ಭಾವನ ಮಗ, ಅವ್ರ ಫ್ರೆಂಡ್ಸು ಎಲ್ಲ ಸೇರ್ಕೊಂಡು ಚಪ್ರದ ವ್ಯವಸ್ಥೆನೂ ಮಾಡಿದ್ರು ಸ್ನೇಹಿತರೆ. ಬನ್ನಿ ಇಲ್ಲಿ ಅಡುಗೆ ವ್ಯವಸ್ಥೆ ಆಗ್ತಾ ಇದೆ, ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ. ಕುಂದೂರಾ, ಮಳವಳ್ಳಿ ತಾಲೂಕು, ಸುತ್ತಮುತ್ತ ಎಲ್ಲ ಕಡೆನೂ ಹೋಗ್ತೀರಲ್ವಾ? ಮೈಸೂರು ಜಿಲ್ಲೆ, ಮೈಸೂರು, ಬೆಂಗಳೂರು ಬಂದಿದ್ದೀರಾ? ಓಕೆ. ನಿಮ್ದು ಕಾಂಟ್ಯಾಕ್ಟ್ ನಂಬರ್ ನನಗೆ ಕೊಡಿ, ಆಮೇಲೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕೋತೀನಿ. ಸ್ನೇಹಿತರೆ ಲಕ್ಷ್ಮಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ. ಮೂಗುತಿ ಆಗಿರ್ಬೋದು, ಆ ಓಲೆ ಆಗಿರ್ಬೋದು, ಅರಿಶಿನ ಕುಂಕುಮ ಒಂಥರ ತುಂಬ ಕಳೆವಾಗಿತ್ತು. ಇದೆಲ್ಲ ಆದಮೇಲೆ ತಾಂಬೂಲ ಒಂದು ಬ್ಯಾಲೆನ್ಸ್ ಇತ್ತು ಸ್ನೇಹಿತರೆ, ಅದನ್ನು ಮುಗಿಸ್ಬಿಡೋಣ ಅಂತ ಹೇಳಿ ಕೂತ್ಕೊಂಡ್ವಿ ನಾವು. ಇದೆ ಸಾಕು, 80 ಸಾಕು. ಇಲ್ಲ 80 ಜನಕ್ಕೆ ಹಾಕ್ಬೇಕು. ಬಾಳೆಗಟ್ಟೆ ಕೊಡವ ಪಾಪ ಜಾಸ್ತಿ ಹೇಳ್ತಾರೆ.
ಸಾಯಿ ಅಂತ ನಾನು ಗೀತಾ ಕೊಡು ಹೇಳಿದ್ದು ಸಾಯಿ ಅನ್ಕೊಂಡೆ ನಾನು. ಸಾಯಿ ಅಲ್ವಾ ನೀನು ಅಂತ ಒಟ್ಟು ಒಂದು ಕವರ್ ಐತೆ ಎರಡೇ ಕಂಟಿದ್ರಲ್ಲಿ ಎರಡು ಕಟ್ಟೆ ಐತೆ ತೆಗ್ದೆ. ಒಂದು ತೆಗೀರಿ. ಅಷ್ಟೇ ಅದೇ ಒಂದು ಕವರ್ ಇಲ್ಲ ಒಂದು ಕವರ್ ನಾವ್ ಇಂಟು ಅದಕ್ಕೆ ಯಾವುದಕ್ಕೂ ಬೇಡ ಅಂತ ಕವರ್ ಎಲ್ರು ಹಾಯ್ ಮಾಡಿ. ಹಾಯ್ ಮಾಡೋ. ಹಾಯ್ ಹೇಳೆ ಕುಳಿ. ಹಾಯ್ ಮಾಡು. ಎಲ್ಲಿ ನೀನ್ ತುಟಿ ಝೂಮ್ ಮಾಡ್ತೀನಿ. ಇವಾಗ ಪರವಾಗಿಲ್ಲ ಕಣಣ್ಣ, ಬೆಳ್ಳಗೇನು ಹೋಗ್ಲಿ ಬಿಡಿ, ಪೇಂಟ್ ಮಾಡ್ತೀವಿ. ಕೂತ್ಕೊಂಡಿಲ್ಲ ನಾನು, ಒಂದು ಅಂಗಿ ಹಾಕ್ಸಿರು, ನಾನು ಬಂದು ಕೂತ್ಕೋತೀನಿ. ಆ ಕಡೆ ಖಾಲಿ ಇದೆಯಲ್ಲ ಎದ್ರಿಗೆ. ಬನ್ನಿ ಬನ್ನಿ, ಐತೆ ಜಾಗ. ಇಲ್ಲ ಇನ್ನೊಂದು ಟೇಬಲ್ ಹಾಕ್ತೀನಿ. ಟೇಬಲ್ ಸೂರ್ಯ ಇವನೇನಾ? ಹ್ಞೂ ಸರ್, ಇವನೇ. ಇಷ್ಟ ಆದ್ಮೇಲೆ ನಾವು ಲಕ್ಷ್ಮಿಗೆ ಸೀರೆನ ರೆಡಿ ಮಾಡೋಣ ಅಂತ ಹೊರಟ್ವಿ ಸ್ನೇಹಿತರೆ. ಹಾಯ್ ಮಾಡು. ನೀನ್ ಮಾಡ. ನೀನ್ ಮಾಡ್ಬೇಕು ಬಿಡ. ರೂಪಾಯಿದು ಕುಂಕುಮ ಅರಿಶಿನ, ಅರಿಶಿನ ಕುಂಕುಮದ ಪಾಕೆಟ್ ಹಾಕ್ಬೇಕು. ನೀ ಯಾವ ಹೆಣ್ರ ಮಕ್ಳಿಗೂ ತಗೋಗಿ ಉಪ್ಪಿಟ್ಟು ಮಾಡ್ಸಿಯಪ್ಪ? ಅಂದೆ ಮುಗಿದಿಲ್ಲ. ಬಂದು ಬಂದು ಸಾಕು. ಹೆಂಗ ಎಲ್ಲ ಮೊಬೈಲ್ಗಳಿಗೆ ಬಂದವು, ಇವು ಹಾಕಿದ್ರ ಎಲ್ಲ ಮೊಬೈಲ್ ಹಾಕಂದ್ರೆ ಆಕ್ಟಿವ್ ಆಗಿದ್ರೆ ಬರ್ತಾ. ಸಿಹಿ ಸ್ವಲ್ಪ ಕಡಿಮೆ ಆಯ್ತು ಅಂತ ಅಂದ್ರಂತೆ. ಶುಗರ್ ಏನ್ ಮಾಡೋದು? ಒಬ್ರು ಬೇಡ ನನಗೆ ಇವಾಗ. ಊಟ ಆಯ್ತಲ್ವಾ? ಈ ನಾವೊಂದು ಮಾತಾಡ್ತೀನಿ ಕೇಳಿ. ಈಗ ನಿಮ್ಗೆ ಶುಗರ್ ಕಮ್ಮಿ ಆಯ್ತು ಅಂದವ್ರಿಗೆ ನೀನು ಪಾಡಿಸಿ ಯಾಕಣ ಭಟ್ರು ಶುಗರ್ ಬುದ್ಧಿದ್ದಿಲ್ವೇ ಅವ್ರಿಗೆ ಈ ಕಮ್ಮಿ ಆದ್ರೆ ಹಿಂಗಂತಾರ. ಹೆಂಗಿದು ಮಾತು ಅಂತ ಅಂಕಲ್ ಯಾಕೆ ನಿದ್ದೆ ಬಂದ್ಬಿಟ್ಟೈತಾ ನಿಮ್ಗೇನೆ? ಟೀ ಟೀ ಜಾಸ್ತಿ ಕುಡಿಬೇಡಿ ಅಂಕಲ್, ಗ್ಯಾಸ್ಟ್ರಿಕ್. ಕುಡಿಬೇಡಿ, ಹೋಗ್ಬಿಡ್ತೀವಿ. ಡಾಕ್ಟರ್ ಹೇಳಿದಾರೆ 48 ದಿನ ಬದುಕ್ತಾರಂತ. ಸುಮ್ನಿರಿ, ಯಾಕೆ ಹಂಗಂತೀರ ಪಾಪ. ಇನ್ನು 48 ವರ್ಷ ಬದುಕಿ ಅಂಕಲ್. ಹೌದಾ? ಗಂಡದು ವಯಸ್ಸಾಗಿರೋ ಅಂಕಲ್ ಮಗನ. ಈ ವಯಸ್ಸಾಗಿರೋ ಗಂಡು ಅಂಕಲ್. ನಿಮ್ ಅಂಕಲ್ ಹಿಂಗನ್ನಿ, ಅಂಕಲ್ ಹಿಂಗನ್ನಿ.
ಅಲ್ಲಿ ಇಲ್ಲ ಎಲ್ಲ ಬಿಡೋದು. ಆದ್ರೂ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಜಾಸ್ತಿ ಇದಾವೆ ಅಂಕಲ್. ಅವರು ಪೊಲೀಸರು ಚೆಚ್ ಹಾಕ್ಬಿಟ್ಟು ಕೊರೋನಾದಲ್ಲಿ ಅದಕ್ಕೆ ಹೇಳಿದ್ದು. ಹಾಲು ತಗೊಂಡು ಹೋಗ್ತೀನಿ ಅಂತ ಹಾ ಇವ್ ಯಾವ ಧೈರ್ಯದ ಮೇಲೆ ಹೋಗ್ತಿದ್ದ ಅದೇ ಕೊರೋನಾದಲ್ಲಿ ಕೊರೋನಾದಲ್ಲಿ ಹ್ಮ್ ಹೊಡೆದ್ದೆ ಪೊಲೀಸ್ನವ ಹ್ಮ್ ಹೋಯ್ತು. ನಾವಿಲ್ಲ ಅನ್ನಲ್ಲ ಡಮನಸ್ ಸ್ವಲ್ಪ ನಮ್ದೆ ಇದೆ ಇದೆಲ್ಲಾರು ನಡೆದಿದ್ಯಾ ನಮ್ಮ ಪ್ರಪಂಚದಲ್ಲಿ ಪೊಲೀಸರಲ್ಲಿ ಈ ತರ ಬಚ್ಚವನು ಹೋಯ್ತೀವಿ ಈಗ ಬಂದು ಶಿವರಾತ್ರ ಬಾದ್ಮೇಲೆ ಹೋಯ್ತೀವಿ. ನಾನು ಅಷ್ಟೇ ನೋಡಿದ್ರಲ್ಲ ಸ್ನೇಹಿತರೆ, ಅಡುಗೆಯವರಂತೂ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡಿದ್ರು. ಚಪ್ರ ಕೂಡ ಹಾಕಿ ಆಗಿತ್ತು ಸ್ನೇಹಿತರೆ. ನೋಡಿ ಚಪ್ರ ಚೆನ್ನಾಗಿ ಹಾಕಿದ್ರು. ಅಂದ್ರೆ ಹೊರಗಡೆಯವ್ರ ಹತ್ರ ಏನು ದುಡ್ಡು ಕೊಟ್ಟು ಏನು ಹಾಕ್ಸಿಲ್ಲ, ಮನೆಯವರೇ ಎಲ್ಲ ಸೇರ್ಕೊಂಡು ಹಾಕಿರ್ತಕ್ಕಂಥದ್ದು. ಇನ್ನ ಲಕ್ಷ್ಮಿಗೆ ಎಲ್ಲ ವ್ಯವಸ್ಥೆ ಆಗಿತ್ತು. ಲಕ್ಷ್ಮಿಗೆ ಸೀರೆ ಒಂದು ಉಡ್ಸೋದ್ ಬ್ಯಾಲೆನ್ಸ್ ಇತ್ತು. ಇನ್ನ ನೋಡ್ಬೋದು ತಡಿ ಲಿಪ್ಸ್ಟಿಕ್ಕೇ ಇಟ್ಟಿಲ್ಲ ನೀವು ಅಂತೇಳಿ ಕುಂಕುಮದಲ್ಲಿ ಮಾಡ್ಲಿಕ್ಕೆ ಹೋದ್ರು. ಬಟ್ ಅಷ್ಟು ನೀಟಾಗಿ ಬರ್ತಾ ಇರ್ಲಿಲ್ಲ. ಅದಕ್ಕೆ ನಾನು ಹೇಳಿದೆ ಬೇಡ ಬಿಡು, ಚೆನ್ನಾಗಿ ಕಾಣಿಸಲ್ಲ, ಬಿಟ್ಬಿಡು, ಒಂದು ಸಿಂಪಲ್ ಆಗಿ ಚೆನ್ನಾಗಿದೆ ಅಂತೇಳಿ. ನೋಡ್ಬೋದು ನಮ್ಮ ಅಕ್ಕ ಮತ್ತೆ ಇವಳು ನಮ್ಮ ಅಕ್ಕ ಇದ್ದಾಳಲ್ಲ, ಅವರ ಭಾವನ ಮಗಳು ಇಬ್ರು ಸೇರ್ಕೊಂಡು ಸೀರೆ ಉಡ್ಸಕ್ಕೆಲ್ಲ ಕೂತ್ಕೊಂಡ್ರು. ದೇವ್ರ ಮನೆಯೆಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಒರೆಸ್ಬಿಟ್ಟು, ಅಂದ್ರೆ ಗಂಜಲ ಹಾಕ್ಬಿಟ್ಟು ಒರೆಸ್ಬಿಟ್ಟು ಸಕ್ಕೆ ರೆಡಿ ಮಾಡ್ಕೊಂಡ್ರು ಸ್ನೇಹಿತರೆ. ಇನ್ನೂ ವೈಟ್ ಇರ್ಬೇಕು ನೋಡು. ಇನ್ನೊಂದು ಗೋಲ್ ಐತೆ ಅಲ್ಲ, ಒಂದೊಂದು ವೈಟ್ ಮುತ್ತಾಕ್ಬಿಡು. ಎರಡೆರಡೆ ಮುತ್ತೈತಲ್ಲ ಮುದ್ದಕ್ಕೆ ಪೇಮೆಂಟ್ ಹಾಕಿ ಆಮೇಲೆ ಸರಿ. ನೀನ್ ಅಲ್ಲೇ ಇಟ್ಬಿಡು ಮೇಲೆ ಎಲ್ಲ ಆದ್ಮೇಲೆ ಇಲ್ಲ ನಾನು ಎತ್ತಿಕೊಂಡು ಬ್ಯಾಗಿಗೆ ಹಾಕೊಂಡ್ಬಿಟ್ಟು ಬೇರೆ ಕಡೆ ಇಲ್ಲದೆ ಏನು ಇಲ್ಲ ಇದ್ರಲ್ಲಿ. ಎಲ್ಲ ವಾಟರ್ ಪ್ರೂಫ್ ಇದಾವೆ. ನಾ ಅದಕ್ಕೆ ಅದು ಏನು ಗೊತ್ತೇನೆ ಒಂದ್ಸತಿ ಲೂಸ್ ಕಟ್ಕೊಂಡ್ರೆ ಬಿಚ್ಚೋಗ್ಬಿಟ್ಟು ಆಮೇಲೆ ಎಳ್ಕೋಬೇಕು. ನರ್ಗೆಲ್ಲ ಮಾಡ್ಕೊಂಡಾದ್ಮೇಲೆ ಆಮೇಲೆ ಎಳ್ಕೋಬೇಕು. ನಾನು ಹಾಗೆ ಬೇರೆ ಬ್ಯಾಗಿಗೆ ಹಾಕಿದ್ದೆ ವಣಿ. ಇದ್ಯಾವುದು ಬ್ಯಾಗ್ ಬೇರೆ ಚೇಂಜ್ ಆಗೋಗೈತೆ. ಮೊಬೈಲ್ ಸ್ಕ್ರೀನ್ ಲಾಕ್ ಇಲ್ಲ ಹೋಗ್ತೈತೆ ಇದು ಹಾಕೊಳ್ಳೋಕ್ಕೆ. ನೀವು ಮಾತಾಡಿದ್ರೆ ಮಾತಾಡ್ಬೋದು, ಆ ಕಡೆ ತಿರುಗ್ತೆ ಮಾತಾಡ್ತಾರಂತೆ. ಅವ್ರೆ ಮಾತಾಡೋರು ನಮ್ಮ ಚಾನಲಲ್ಲಿ ಎಷ್ಟೊಂದು ಸೇರಿ. ಇನ್ನು ಲಕ್ಷ್ಮಿನ ಸೀರೆ ಉಡ್ಸಿದ್ದಾಯ್ತು ಲಕ್ಷ್ಮಿಗೆ. ಇನ್ನು ದೇವ್ರ ಮನೆಯೆಲ್ಲ ವೈಟ್ ಟೈಪ್ಸ್ ಅಲ್ವಾ, ಒಂದೊಂದು ಹೂ ಇಡೋಣ ಮಧ್ಯ ಅಂತೇಳಿ ಹೂನ ಇಟ್ವಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ನಿಮಗೆ ಯಾಕೆ ಕಾಣಿಸ್ತಾ ಇದೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಬಾಳೆಕಂದನ್ನ ಚುಚ್ಚಬೇಕಾಗಿತ್ತು, ಅದೊಂದು ಇತ್ತು. ನಿಧಾನಕ್ಕೆ ಚುಚ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾದ್ವಿ. ಇನ್ನು ನೀಟಾಗಿ ಬಾಗ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ನನ್ನ ತಮ್ಮನೇ ಎಲ್ಲ ಮ್ಯಾನೇಜ್ಮೆಂಟು, ಹುಡುಗರಿದ್ವಲ್ಲ ಅವ್ರ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡ. ಅವನಿಗೆ ಕೆಲಸ ತೆಗೆಯೋದ್ರಲ್ಲಿ ನಂಬರ್ 1 ನಮ್ಮ ತಮ್ಮ. ಪಾಪ ಎಲ್ಲರಿಗೂ ಹೇಳಿ ನೀಟಾಗಿ ಮಾಡಿಸ್ತಾ ಸ್ನೇಹಿತರೆ. ಬಣ್ಣ ಉಳಿದಂತ ಬಣ್ಣ ಬರ್ತದೆ. ಜಾಸ್ತಿ ನೀರು ಹಾಕ್ಬಿಡ, ಬಾಗ್ಲೆಲ್ಲ ಕೊಚ್ಚೆ ಆಗ್ಬಿಡುತ್ತೆ. ಬಾಗ್ಲಿಗೆ ರಂಗೋಲಿ ಎಲ್ಲ ಬಿಡ್ಬೇಕಾಗಿತ್ತಲ್ವಾ, ಹಾಗಾಗಿ ಇವಳು ಸ್ವಲ್ಪ ಚೆನ್ನಾಗಿ ಬಿಡ್ತಾಳೆ ರಂಗೋಲಿನ. ನಮ್ಗೆಲ್ಲ ಅಷ್ಟು ದೊಡ್ಡ ದೊಡ್ಡ ರಂಗೋಲಿ ಬಿಡ್ಲಿಕ್ಕೆ ಬರಲ್ಲ. ಅಂದ್ರೆ ತುಂಬಾ ಏನ್ ದೊಡ್ಡದಾಗಿ ಏನ್ ಬಿಡ್ಲಿಲ್ಲ, ಯಾಕೆಂದ್ರೆ ಜಾಗ ಬಾಗ್ಲಲ್ಲಿ ತುಂಬಾ ಚಿಕ್ಕದಿದೆ. ಹಾಗಾಗಿ ಸಿಂಪಲ್ ಆಗಿ ಒಂದು ರೋಸ್ ತರ ಏನೋ ಬಿಡ್ಸಿದ್ಲು. ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತು ಸ್ನೇಹಿತರೆ. ಇದು ಪಾರ್ಟ್ 1 ಭಾಗ ಆಗಿರುತ್ತೆ. ಪಾರ್ಟ್ 2 ನಲ್ಲಿ ಯಾವ ತರ ಗಣಪತಿ ಹೋಮ ಮಾಡಿದ್ರು, ಲಕ್ಷ್ಮೀ ಪೂಜೆ ಯಾವ ತರ ಮಾಡಿದ್ರು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ.